ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ಜಸ್ಟಿನ್ ಬರ್ತಿದೆ ಒಂದು ವೀಕ್ ಬ್ರೇಕಿಂಗ್ ಅಪ್ಡೇಟ್ ನಮ್ಮ ಟೀಮ್ ಇಂಡಿಯಾ ಕಡೆಯಿಂದ. ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಹೊಸ ರೀಪ್ಲೇಸ್ಮೆಂಟ್ ಆಗಿದೆ. ಇನ್ನು 2 ಮ್ಯಾಚು ಮಿಕ್ಕಿದೆ. ಈ 2 ಮ್ಯಾಚಲ್ಲಿ ನಮ್ಮ ಇಂಡಿಯಾ ಸಿಕ್ಕಾಪಟ್ಟೆ ಅತಿ ದೊಡ್ಡ ಇಂಪ್ಯಾಕ್ಟ್ನೇ ಮಾಡಬೇಕು. 2 ಮ್ಯಾಚ್ನು ಗೆಲ್ಲಬೇಕು. ಇಂಥ ಸಿಚುವೇಶನಲ್ಲಿ ಒಂದು ಹೊಸ ರೀಪ್ಲೇಸ್ಮೆಂಟ್ ಆಗಿದೆ. ಹೊಸ ಮುಖ ನಮ್ಮ ಇಂಡಿಯನ್ ಟೀಮ್ಗೆ ಬಂದ್ಬಿಟ್ಟು ಇವಾಗ ತಲುಪಿದೆ. ಯಾರು ಅಂತ ಕೇಳಿದ್ರೆ ಇಟ್ಸ್ ಮುಂಬೈನ ಪ್ಲೇಯರು ತನುಷ್ ಕರುಣಾಕರ್ ಕೊಟೀನ್ ಅವ್ರನ್ನ ನಮ್ಮ ಇಂಡಿಯನ್ ಟೀಮು ರೀಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರೆ. ರವಿಚಂದ್ರನ್ ಅಶ್ವಿನ್ ಅವರ ಜಾಗದಲ್ಲಿ ರಿಟೈರ್ಮೆಂಟ್ ಆಗಿ ಕೊಟ್ಬಿಟ್ರಲ್ಲ, ಸ್ಟೆಪ್ ಡೌನ್ ಆಗ್ತಾ ಇದ್ದಂಗೆ ಹೋಗಪ್ಪ ನೀನು ಆಗ್ತಾ ಇದ್ದಂಗೆಲ್ಲ ಸ್ವಲ್ಪ ದಿನ ಆಯಿತು ಆಲ್ರೆಡಿ ಇವ್ರು ನಾನು ಪಟ್ಟಣಂಗೆ ಡಿಸಿಷನ್ ತೊಗೊತಾರೆ ಅಂತ ಅಂದ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಅನಾಲಿಸಿಸ್ನ ಮಾಡ್ಬಿಟ್ಟು ಈ ಪ್ಲೇಯರ್ನೇ ಬೇಕು ಅಂತ ಕರುಣಾಕರ್ ಕೊಟೀನ್ ಅವರ ತೊಗೊಂಡಿದ್ದೆ. ಏನು ಗುರು ಅಲ್ಲಿ ಸ್ಪಿನ್ಗೇನು ಅಷ್ಟೊಂದೇನು ಅಸಿಸ್ಟ್ ಇಲ್ಲ, ಇವ್ರನ್ನೇನು ತೊಗೊಂಡಿದ್ದಾರೆ ಅಂತ ಕೇಳ್ಬೋದು. ಇವಾಗ ಈ ಪ್ಲೇಯರ್ ಸ್ಕಿಲ್ ಹೆಂಗೆ ಅಂತಂದರೆ ರವಿಚಂದ್ರನ್ ಅಶ್ವಿನ್ಗೆ ಸಿಮಿಲರ್ ಆಗಿರುವಂಥ ಸ್ಕಿಲ್ಲು ಗುರು, ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಇವ್ರದ್ದು ಆಫ್ ಬ್ರೇಕ್ ಬೌಲಿಂಗು ಜೊತೆಗೆ ಬ್ಯಾಟಿಂಗ್ ಆಡುವಂಥ ಕೇಪಬಿಲಿಟಿ ಚೆನ್ನಾಗಿನೇ ಇದೆ. ಈ ಪ್ಲೇಯರ್ ಬಂದ್ಬಿಟ್ಟು ಬ್ಯಾಟರ್ ಅಲ್ಲ ಅಥವಾ ಜೆನ್ಯೂನ್ ಬೌಲರ್ ಕೂಡ ಅಲ್ಲ, ಆಲ್ರೌಂಡರು, ಬೌಲಿಂಗ್ ಆಲ್ರೌಂಡರ್ ಅಂತ ಅಂದ್ಕೊಳ್ಳಿ. ಒಟ್ನಲ್ಲಿ ಮೋರ್ ಆಫ್ ಎ ಬೌಲಿಂಗು, ಒಟ್ಟಿನಲ್ಲಿ ಒಂಥರ ಆಲ್ರೌಂಡರ್. ಟೆಸ್ಟ್ ಅಂತ ಬಂದಾಗ, ಈ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಂತ ಬಂದಾಗ ಇವರ ಸ್ಟ್ಯಾಟ್ಸ್ ಏನಿದೆ ಅದು ಸಗದಾಗಿದೆ. 2023 ಮತ್ತು 24 ಸೈಕಲ್ ರಣಜಿ ಟ್ರೋಫಿ ಸೈಕಲ್ ಏನಿತ್ತು ಅದರಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗಿದ್ದವನು ಕೂಡ. ಸೊ ಒಟ್ಟಲ್ಲಿ ಒಂಥರ ಬಿಂದಾಸ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ. ಆಫ್ ಬ್ರೇಕಿಂಗ್ ಬೌಲಿಂಗಲ್ಲಿ ಜೊತೆಗೆ ಬ್ಯಾಟಲ್ಲೂ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ. ಸೊ ಮುಂದಿನ ಫ್ಯೂಚರ್ ಅಶ್ವಿನ್ ಆಗ್ತಾರ ಇವರು ಅನ್ನೋದು ಒಂದು ಕ್ವೆಶನ್ ಇವಾಗ. ಸೊ ಇವ್ರನ್ನ ತೊಗೊಂಡಿದ್ದಾರೆ. ಪ್ಲೇಯಿಂಗ್ ಲೆವೆಲ್ ಆಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಪ್ರಿಫರೆನ್ಸಲ್ಲಿ ಇರ್ತಾರೆ ರವೀಂದ್ರ ಜಡೇಜಾ ಅಂಡ್ ವಾಷಿಂಗ್ಟನ್ ಸುಂದರು. ಇವ್ರನ್ನ ಆಡಿಸೋದಕ್ಕಿಂತ ಇವ್ರ ಇವಾಗ ಬ್ಯಾಕಪ್ ಆಗಿ ಸದ್ಯದ ಮಟ್ಟಿಗೆ ಇದ್ದಾರೆ ಅಂತಲೇ ಹೇಳಬೇಕು ಮಗ. ಇನ್ನೆಲ್ಲಿ ಆಡಿದ್ದಾರೆ ಅಂತ ಕೇಳಿದ್ರೆ ರಾಜಸ್ಥಾನ್ ರಾಯಲ್ಸ್ಗೂ ಕೂಡ ಇದ್ದಾರೆ, ಬಟ್ 11 ಆಡಿದ್ರು ಆಡಿಲ್ವೋ ಗೊತ್ತಿಲ್ಲ ನನಗೆ. ರಾಜಸ್ಥಾನ್ ರಾಯಲ್ಸ್ ಕೂಡ ಇವ್ರನ್ನ ಪಿಕ್ ಮಾಡಿತ್ತು ಕೊಟಿಯನ್ ಅವ್ರನ್ನ. ಇವರು ಇಂಡಿಯಾ ಎಗೂ ಕೂಡ ಆಡಿದ್ದಾರೆ. ಈ ರೈಟ್ ಆರ್ಮ್ ಆಫ್ ಬ್ರೇಕ್ ಬೌಲರ್ ಕಮ್ ಬ್ಯಾಟರು ಇವರು ಇಂಡಿಯಾ ಎಗೂ ಆಡಿದ್ದಾರೆ. ಅನ್ಅಫಿಷಿಯಲ್ ಟೆಸ್ಟ್ ಮ್ಯಾಚಲ್ಲಿ ಆಯ್ತಲ್ಲ BGTಗಿನ ಮುಂಚೆ, ಸಡಾಗಿನ ಮುಂಚೆ. ಸೊ ಇದರಲ್ಲಿ ಇವ್ರು ಪಾರ್ಟಿಸಿಪೇಟ್ ಮಾಡಿದ್ರು. ಆ್ಯಂಡ್ ಮುಂಬೈ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಈ ಅನ್ಅಫಿಷಿಯಲ್ ಟೆಸ್ಟ್ ಮ್ಯಾಚ್ಗಳೆಲ್ಲ ಏನಾಯಿತು ಇಂಡಿಯಾ ಎ ಆಡ್ತಲ್ಲ, ಸೊ ಇದರಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿಂದ ಸೊ ಇವರಿಗೆ ಇವಾಗ ಅವಕಾಶ ಸಿಕ್ಕಿದೆ. ಸೊ ನೋಡಿ, ಇದೊಂಥರ ಯಾರು ಎಕ್ಸ್ಪೆಕ್ಟೆಡೇ ಇರಲಿಲ್ಲ ಇವ್ರು ಬಂದು ಆಡ್ತಾರೆ, ಟಕ್ಕನಾಗಿ ಇವ್ರು ರಿಪ್ಲೇಸ್ಮೆಂಟ್ ಆಗಿ ಬರ್ತಾರೆ ಅಂತ. ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಮೂವ್ ಫ್ರಮ್ BCCI ಅಂತ ಹೇಳಬೇಕು. ಇವ್ರ ಸ್ಟ್ಯಾಟ್ಸ್ನ ನಾವು ಗಮನಿಸಲೇಬೇಕು, ಯಾಕಂದರೆ ಅಷ್ಟೇನಾಗಿ ಅವ್ರ ಬಗ್ಗೆ ಗೊತ್ತಿರೋದಿಲ್ಲ. ಇವ್ರು ಆಡಿರುವಂಥದ್ದು 33 ಮ್ಯಾಚು ಫಸ್ಟ್ ಕ್ಲಾಸಲ್ಲಿ ಆಡಿದರೆ. ಅಂದರೆ ಟೆಸ್ಟ್ ಫಾರ್ಮೆಟಲ್ಲಿ ಇವ್ರು ಆಡಿದರೆ, ಅಂದರೆ ನಾನು ಇಂಟರ್ನ್ಯಾಷನಲ್ ಫಾರ್ಮೆಟ್ ಬಗ್ಗೆ ಮಾತಾಡ್ತಿಲ್ಲ, ಡೊಮ್ಯಾಸ್ಟಿಕಲ್ಲಿ ಆಡಿದರೆ 33 ಮ್ಯಾಚಲ್ಲಿ 59 ಇನ್ನಿಂಗ್ಸಲ್ಲಿ ಇವ್ರು ಬೌಲಿಂಗ್ ಮಾಡಿದರೆ. 59 ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡಿಬಿಟ್ಟು 101 ವಿಕೆಟ್ನ ಎತ್ತಿದ್ದಾರೆ. ಸೊ 100 ವಿಕೆಟ್ನ ಇವರು ಕ್ಲಾಕ್ ಮಾಡ್ತಾ ಇದ್ದಂಗೆ ಡೊಮ್ಯಾಸ್ಟಿಕಲ್ಲಿ ಇವರಿಗೆ ಅವಕಾಶ ಅನ್ನೋದು ಇವಾಗ ಹುಡುಕೊಂಬಂದಿದೆ ಅಂತ ಹೇಳಬೇಕು. ಸೊ ಆವ್ರೇಜ್ ಬಂದ್ಬಿಟ್ಟು 25.70 ಇದೆ ಬೌಲಿಂಗ್ ಆವ್ರೇಜು, ಆ್ಯಂಡ್ 3.31 ಎಕಾನಮಿ ಇದೆ ಬೌಲಿಂಗ್ ಅಂತ ಬಂದಾಗ. ಸೊ ಲಿಸ್ಟೇ ವಿಚಾರ ಮಾತಾಡಬೇಕಾ? ಟೆಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋದು ಸಾಕು ಅಂತ ಕಾಣಿಸಿದೆ. ಓಕೆ, ಲಿಸ್ಟೇನು ಕೂಡ 20 ಮ್ಯಾಚ್ ಆಡಿದ್ದಾರೆ, 20 ಇನ್ನಿಂಗ್ಸ್ ಬೌಲಿಂಗ್ ಮಾಡಿದರೆ, 20 ವಿಕೆಟ್ನ ಎತ್ತಿದ್ದಾರೆ. ಸೊ ಎಲ್ಲ 20 ಮೈಂಟೈನ್ ಮಾಡ್ಕೊಂಡಿದ್ದಾರೆ. T20s ಅಂತ ಬಂದಾಗ 33 ಮ್ಯಾಚು ಇವರು ಆಡಿದ್ದಾರೆ. 30 ಇನ್ನಿಂಗ್ಸಲ್ಲಿ ಬೌಲಿಂಗ್ ಕೂಡ ಮಾಡಿದರೆ, 33 ವಿಕೆಟ್ನ ಎತ್ತಿದ್ದಾರೆ. ಸೊ 33 ನೋಡಿ ಯಾವ ಥರ ಇಟ್ಟಿದ್ದಾರೆ ಅಂತ. ವೈಟ್ ಬಾಲ್ ಫಾರ್ಮೇಟ್ ಅಂತ ಬಂದಾಗ 20 ಮ್ಯಾಚ್ ಬೌಲಿಂಗ್ ಮಾಡಿಬಿಟ್ಟು 20 ವಿಕೆಟ್ನ ಲಿಸ್ಟಲ್ಲಿ ಎತ್ತಿದ್ದಾರೆ. 33 ಮ್ಯಾಚ್ನ T20ಸಲ್ಲಿ ಬೌಲಿಂಗ್ ಮಾಡಿಬಿಟ್ಟು ಆಲ್ಮೋಸ್ಟ್ 33 ವಿಕೆಟ್ನ ಎತ್ತಿದ್ದಾರೆ. ನಂಬರ್ ಆಫ್ ಮ್ಯಾಚಸ್ಸು, ನಂಬರ್ ಆಫ್ ವಿಕೆಟ್ಸ್ಗಳು ಕಾಂಟ್ರಾಸ್ಟಿಂಗ್ ಆಗಿದೆ ಇಲ್ಲಿ. ಬ್ಯಾಟಿಂಗ್ ಅಂತ ಬಂದಾಗ ಫಸ್ಟ್ ಕ್ಲಾಸಲ್ಲಿ ಇದೇ ಮೇನ್ ಅಲ್ವಾ ಬೇಕಾಗಿರೋದು. ಟೆಸ್ಟ್ ಮ್ಯಾಚು 33 ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡಿಲ್ಲ, 47 ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡಿದ್ದಾರೆ. 33 ಮ್ಯಾಚ್ ಆಡಿ 1525 ರನ್ನ ಹೊಡೆದಿದ್ದಾರೆ ಗುರು. ಆಲ್ಮೋಸ್ಟ್ 1500 ಅಂತಂದರೆ ಒಂದು ರೇಂಜಿಗೆ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂತಲೇ ಅರ್ಥ. ಈ ಮಿಡ್ಲ್ ಆರ್ಡ್ರಲ್ಲಿ ಬಂದುಬಿಟ್ಟು 41 ಗುರು ಇವ್ರ ಆ್ಯಾವ್ರೇಜು. ಅಶ್ವಿನ್ದು ಗೊತ್ತಿಲ್ಲ, ಅವ್ರ ಕೆರಿಯರ್ ಸ್ಟಾರ್ಟ್ ಆದಾಗ ಇಷ್ಟೊಂದು ಆ್ಯಾವ್ರೇಜ್ನ ಮೇಂಟೈನ್ ಮಾಡಿದ್ರು. ಅವರ 26ನೇ ವಯಸ್ಸಲ್ಲಿ ಇಷ್ಟು ಆ್ಯಾವ್ರೇಜ್ನ ಮೇಂಟೈನ್ ಮಾಡಿದ್ರು ಅಂತ. ಬಟ್ ಆ್ಯಾವ್ರೇಜು ಡೊಮೆಸ್ಟಿಕಲ್ಲಿ ಹಂಗೆ ನೋಡ್ತು ಅಂದರೆ 41 ಅಂತಂದರೆ ಮಿಡ್ಲ್ ಆರ್ಡ್ರಲ್ಲಿ ಸಾಕಾದಾಗೇ ಮೇಂಟೈನ್ ಮಾಡಿದ್ದಾರೆ. ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 60.44 ಇದೆ. ಇನ್ನೆಷ್ಟು ಬೇಕಾಗುತ್ತೆ ಟೆಸ್ಟ್ ಮ್ಯಾಚ್ ಅಂತ ಬಂದಾಗ? ಅಷ್ಟೇ ಸಾಕು. 2 100s ಕೂಡ, 2 ಫಸ್ಟ್ ಕ್ಲಾಸ್ 100s ಕೂಡ ಬಂದಿದೆ. ಆ ಒಂದು ಮಿಡ್ಲ್ ಆರ್ಡರ್ ಸ್ಲಾಟಲ್ಲಿ ಬಂದ್ಬಿಟ್ಟು ಇವ್ರು ನಂಬರ್ 6, 7 ಬಂದ್ಬಿಟ್ಟು ಈ ಥರ ಆಡಿದ್ದಾರೆ ಅಂತಂದರೆ ಒಂಥರ ಮೆಚ್ಕೊಳ್ಳೇಬೇಕು. 15 50s ಕೂಡ ಇವರ ಹೆಸರಲ್ಲಿದೆ. ಸೊ ಒಟ್ಟಲ್ಲಿ ಬೌಲಿಂಗ್ ಆಲ್ರೌಂಡರ್ ಅಂತ ಹೇಳಬೇಕು. ಮೋರ್ ಆಫ್ ಎ ಬೌಲಿಂಗ್ ಇವರಿಂದ ಎಕ್ಸ್ಪೆಕ್ಟೇಷನ್ ಇರೋದು. ಬಟ್ ಅಶ್ವಿನ್ ಥರ ಕೇಪಬಿಲಿಟಿ ಇರುವಂಥವ್ರು, ಆದ್ದರಿಂದನೇ ಸಿಮಿಲಾರಿಟಿ ಇರಲಿ ಅಂತ ನಮಗೆ ಅಶ್ವಿನ್ ಥರ ಒಬ್ಬ ಪ್ಲೇಯರ್ ಬೇಕೇ ಬೇಕು ಅಂತ, ಬ್ಯಾಟಿಂದ ಕಾಂಟ್ರಿಬ್ಯೂಟ್ ಮಾಡುವಂಥ ಪ್ಲೇಯರ್ ಬೇಕೇ ಬೇಕು ಅಂತ. ವಾಷಿಂಗ್ಟನ್ ಸುಂದರ್ ಇರ್ಬೋದು, ವಾಷಿಂಗ್ಟನ್ ಸುಂದರ್ ಒಂಥರ ಅವರು ಕೂಡ 100% ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಂಥರ ಆಡಿದ್ರೆ ಇಲ್ಲ ಅಂತಂದರೆ ಇಲ್ಲ. ಅಶ್ವಿನ್ ಹಂಗಿರಲಿಲ್ಲ, ಇಲ್ಲ ಒಂಥರ ಅಶ್ವಿನ್ ಬರ್ತಾ ಇದ್ದಾರೆ ಅಂತಾರೆ, ಇಲ್ಲ ಗುರು ಒಂದು ಸ್ವಲ್ಪ ಶ್ಯೂರಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದಾಗಿತ್ತು. ಸೊ ಇವ್ರ ಮೇಲೆ ಕೂಡ ಆ ಥರ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ನಂಬರ್ 7th 8th ಸ್ಲಾಟಲ್ಲಿ ಆ ಥರ ಇಟ್ಕೊಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಈ ಆಫ್ ಬ್ರೇಕ್ ಬೌಲರ್ನ ನೋಡೋಣ ಹಿಂಗೆ ಪರ್ಫಾರ್ಮ್ ಮಾಡ್ತಾರೆ. ಇನ್ ಕೇಸ್ ಏನಾದರೂ ಪ್ಲೇಯಿಂಗ್ ಲೆವೆನಲ್ಲಿ ಅವಕಾಶ ಸಿಕ್ತು ಅಂತಂದರೆ ಮೆಲ್ಬೋರ್ನಲ್ಲಿ ಡೆಬ್ಯೂ ಮಾಡ್ಬಿಟ್ಟು ಅವನ ಅಜ್ಜಿ ಚಿಂದಿಯಾಗಿ ಯಾರು ಟರ್ನ್ ಮಾಡಿಬಿಟ್ರು ಅಂದ್ಕೊಳ್ಳಿ ಮ್ಯಾಚ್ನ,
ಬ್ಯಾಟಿಂದನೋ ಬೋಲಿಂದನೋ ಹೀರೋ ಆಗೋಗ್ಬಿಡ್ತಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಾ